ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಫೋಟೋಸ್ ಮತ್ತು ವಿಡಿಯೋಸ್ ಇದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದು ಕಸ್ಟಮರ್ ಬ್ಲೌಸು, ಇವ್ರಿಗೂ ಕೂಡ ಹೊಲ್ದು ಸ್ಟಿಚ್ ಮಾಡಿ ಉಕ್ಸಲ್ಲಿ ಹಾಕಿ ಕಸ್ಟಮರ್ಗೆ ತಲುಪಿಸಿದ್ದಾಯಿತು. ಇದು ಕೂಡ ಇನ್ನೊಬ್ರು ಕಸ್ಟಮರ್ದು, ಅಕ್ಕಂದೊಂದು ತಂಗಿದೊಂದು. ಆ ತಂಗಿದು 3 ಬ್ಲೌಸ್ನ ಕೊಟ್ಟಿದ್ದರು, ಅಕ್ಕೊಂದು 1 ಬ್ಲೌಸ್ ಇತ್ತು. ಇದು ನೆಕ್ಸ್ಟ್ ಕಸ್ಟಮರ್ದು. ಇದೇ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾಯಿತು. ಸ್ಯಾರಿ ಕುಚ್ಚು ಕಟ್ಟ ಕೊಟ್ಟಿದ್ರು, ಅದನ್ನು ಕಟ್ಟಿ ಕೊಟ್ಟಿದ್ದಾಯಿತು. ಇನ್ನು ಈ ಸ್ಯಾರಿದು ಒಂದು ಬ್ಲೌಸ್ ಇತ್ತು, ಅದನ್ನು ಸ್ಟಿಚ್ ಮಾಡೋದ್ರೊಳಗಡೆ ಮಿಷಿನ್ ಕೂಡ ಕೆಟ್ಟೋಯ್ತು. ನೋಡಿ, ಇದು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪಾರ್ಟ್ಸ್ ಹೊಟ್ಟೋಗಿತ್ತು. ಟಪ್ ಟಪ್ ಅಂತ ಒಂದು 2-3 ಸತಿ ಕರೆಂಟ್ ಶಾಕ್ ಹೊಡೆದಂಗೆ ಆಯಿತು. ಇನ್ನು ಓಪನ್ ಮಾಡಿ ಬಿಚ್ಚಿ ನೋಡಿದಾಗ ಇದು ಸುಟ್ಟೋಗಿತ್ತು ಅಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ಇದನ್ನು ಹಾಕಿಸ್ಬೇಕು. ಮಿಷಿನ್ ಹಿಂಗೆ ಆಗ್ಬಿಟ್ಟಿದೆಯಲ್ಲ, ಇನ್ನು ಡೈರೆಕ್ಟ್ ಮಾಡಿಸಿ ಅಂತ ಒಬ್ರು ಅಂತಾರೆ, ಒಬ್ಬರು ನಾವು ಅಂದ್ಕೊಂಡ್ವಿ ಕೆಪಾಸಿಟರ್ ಹೊಟ್ಟೋಗಿದೆ ಅಂತ. ನೋಡಿ, ಕೆಪಾಸಿಟರ್ನು ಕೂಡ ಕಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಕೆಪಾಸಿಟರ್ ಹೊಟ್ಟೋಗಿದೆ, ಅದನ್ನು ತಂದು ಹಾಕೋಣ ಅಂದ್ಕೊಂಡು ಇನ್ನು ಬಡ್ ಅಂತಲ್ಲ ಅಂತ ನೋಡಿದಾಗ ಈ ವೈರ್ ಶಾರ್ಟ್ ಆಗಿದೆ ಕೂಡ ಕರಿಬೇಕು. ಏನಾಗಿದೆ ಅಂತ ಕೂಡ ಗೊತ್ತಿಲ್ಲ. ಓಪನ್ ಮಾಡಿ ನೋಡೋಣ ಅಂತ ನೋಡಿದ್ರೆ ಇನ್ನು ಕಾಯಿಲ್ ಏನೋ ಹೋಗಿದೆ ಅಂತ ಅಂದರು ಅಂದ್ಬಿಟ್ಟು ಸರಿ ಮೆಕ್ಯಾನಿಕ್ಗೂ ಕೂಡ ಹೇಳಿದ್ದೀನಿ ಬರಲಿಕ್ಕೆ. ಮೆಕ್ಯಾನಿಕ್ ಬಂದಮೇಲೆ ಏನು ಹೇಳ್ತಾರೆ ಅಂತ ಕೇಳಬೇಕು. ಅವ್ರು ಬಂದಮೇಲೆ ನಾನು ನೋಡ್ತೀನಿ ಏನು ಹೇಳ್ತಾರೆ ಅಂತ ಕೇಳಿಬಿಟ್ಟು ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ, ಏನಾಗಿದೆ ಮಿಷಿನ್ ಅಂತ ಹೇಳ್ಬಿಟ್ಟು. ಬಟ್ಟೆ ಅರ್ಜೆಂಟ್ ಇತ್ತು ಸ್ಟಿಚಿಂಗ್ ಮಾಡೋದು, ಅಂಥದ್ರಲ್ಲಿ ನನ್ನ ಮೋಟ್ರು ಕೆಟ್ಟೋಗಿ ನಿಂತಿದೆ. ಇವಾಗ ಇದನ್ನು ರೆಡಿ ಮಾಡಿಸ್ಕೋಬೇಕು. ಏನೋ ಇದು ಕಾಯಿಲ್ ಹೋಗಿದೆ ಅಂತ ಹೇಳಿದ್ದಾರೆ. ಅದು ತೊಗೊಂಡಾಗಿಂದ ಇದೇ ಫಸ್ಟ್ ಟೈಮು ಮಿಷಿನ ರೆಡಿ ಮಾಡಿಸ್ತಾ ಇರೋದು. ಬಿಚ್ಚಕ್ಕಂತೂ ಸ್ವಲ್ಪ ಕಷ್ಟ ಆಯಿತು. ಯಾವ ರೀತಿ ಬಿಚ್ಚಬೇಕಂತ ಗೊತ್ತಿರಲಿಲ್ಲ. ಫೋನ್ ಮಾಡ್ಕೊಂಡು ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿಕೊಂಡು ನೋಡಿಕೊಂಡು ಇದನ್ನು ಬಿಚ್ಚಿದ್ದೀನಿ. ಮೋಟರೆಲ್ಲ ಇವಾಗ ಬಿಚ್ಚಿದ್ದಾಗಿದೆ. ಇದನ್ನು ಕೊಟ್ಟು ಕಳಿಸ್ಬೇಕು. ಇವಾಗ ನನ್ನ ತಮ್ಮ ಬರ್ತಾನೆ, ಅವನ ಹತ್ರ ಕೊಟ್ಟು ಕಳಿಸ್ಬೇಕು. ಸಖತ್ ವೆಯ್ಟ್ ಇದೆ ಮೋಟ್ರ್ ಮಾತ್ರ. ನೋಡಿ, ಎತ್ತಕ್ಕಾಗ್ತಾಯಿಲ್ಲ, ಸಖತ್ ವೆಯ್ಟ್ ಇದೆ ಮೋಟ್ರ್ ಮಾತ್ರ. ಸಖತ್ ವೆಯ್ಟ್ ಇದೆ ಮೋಟ್ರು. ಅದರಲ್ಲಿ ನಾನು ತೊಗೊಂಡಾಗಿಂದ ಇದೆಲ್ಲ ಓಪನೇ ಮಾಡಿರಲಿಲ್ವಲ್ಲ, ಸ್ವಲ್ಪ ಎಲ್ಲ ಡೆಸ್ಟ್ ಕೂಡ ಆಗಿಬಿಟ್ಟಿದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ರೆಡಿ ಮಾಡೋರಿಗೆ. ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಯಾವಾಗ ಸ್ಟಿಚ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸ್ಟಿಚ್ ಮಾಡೋದು ಕೂಡ ತುಂಬಾ ಇದೆ. ನಾನೆಲ್ಲ ಬ್ಯಾಲೆನ್ಸ್ ಉಳಿಸ್ಕೊಂಡು ಇವಾಗ ಮೋಟ್ರ್ ರಿಪೇರಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ನೋಡಿ, ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಥರ ಆಗಿಬಿಟ್ಟಿದೆ. ಸದ್ಯಕ್ಕೆ ಏನಾಗಿಲ್ಲ, ಜಸ್ಟ್ ಮಿಷಿನ್ಗಾಗಿದೆ. ಸದ್ಯಕ್ಕೆ ನಮಗೇನಾಗಿಲ್ಲ. ಇವಾಗ ಇದು ವೈರ್ನ ಸಹ ಬಿಚ್ಚಬೇಕು. ನೋಡಿ, ಇಲ್ಲಿ ಇದು ಬಿಚ್ಚಬೇಕು. ಯಾವ್ದು ಬಿಚ್ಚೋದಂತ ಗೊತ್ತಾಗ್ತಾ ಇಲ್ಲ. ಇದನ್ನು ಬಿಚ್ಚಿಬಿಡೋಣ ಅಂದರೆ ಇವಾಗ ಇದು ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಬಿಚ್ಚೋದಂತ ಗೊತ್ತಾಗ್ತಾಯಿಲ್ಲ. ಇನ್ನು ಇದು ಮೇಲ್ಗಡೆ ಬಿಚ್ಚೋಕ್ಕೆ ಬರಲಿಲ್ಲ, ಲೆಗ್ ಹತ್ರ ಕಾಲ ಹತ್ರನೇ ಬಿಚ್ಚಿಬಿಟ್ಟೆ. ಇಲ್ಲಿ ಮೋಟರ್ ಹತ್ರ ಇತ್ತು, ಇಲ್ಲಿ ಬಿಚ್ಚೋಕ್ಕೆ ಗೊತ್ತಾಗಲಿಲ್ಲ ಅಂತ ಇಲ್ಲಿ ಲೆಗ್ ಹತ್ರನೇ ಬಿಚ್ಚಿಬಿಟ್ಟಿದ್ದೀನಿ ನಾನು. ಮತ್ತೆ ಇದನ್ನು ಬೇಕಾದ್ರೆ ನಾನು ಫಿಟ್ ಮಾಡ್ಕೋತೀನಿ. ಸದ್ಯಕ್ಕೆ ವೈರಿಂಗ್ ಒಂದು ಗೊತ್ತಾಗ್ತಾಯಿಲ್ಲ ನನಗೆ. ಇದು ಒಂದು ಬಿಚ್ಚಬೇಕು. ಇದು ಇವಾಗ ಯಾವ ರೀತಿ ಬಿಚ್ಚೋದಂತ ನೋಡಿಕೊಂಡು ವಿಡಿಯೋ ಕಾಲ್ ಏನಾದರೂ ಮಾಡ್ತೀನಿ ನಮ್ಮ ಮಾಮಂಗೆ, ಮಾಡಿಬಿಟ್ಟು ಯಾವ ರೀತಿ ಬಿಚ್ಚೋದಂತ ನೋಡ್ಕೊತೀನಿ. ಇನ್ನು ಲೆಗ್ನ ಮೇಲ್ಗಡೆ ಪಾರ್ಟ್ಸ್ನ ತೆಗೆದ್ಬಿಟ್ಟು ಮೇಲ್ಗಡೆ ಎಲ್ಲ ಬಿಚ್ಚಿದ್ದೀನಿ. ಮೇಲ್ಗಡೆ ಅಲ್ಪಟ್ಟಿ ಕೂಡ ಹೋಗಿತ್ತು, ಅದನ್ನು ಕೂಡ ಎಲ್ಲ ಹೊಸದು ಹಾಕಿಸ್ಕೊಂಡೆ ಇವಾಗ ಜಸ್ಟ್. ಅವರು ರಿಪೇರಿ ಮಾಡೋರು ಬಂದಿದ್ದರು, ಅವ್ರಿಗೆ ಯಾವ ರೀತಿ ಮಾಡೋದಂತ ಸಹ ಗೊತ್ತಾಗಲಿಲ್ಲ. ಏನೋ ಮಾಡೋಕ್ಕೋಗಿ ಏನೋ ಆಗಿದೆ. ಇವಾಗ ಎಲ್ಲಿ ತನಕ ಬಂದು ನಿಲ್ಲುತ್ತೆ ಗೊತ್ತಿಲ್ಲ. ನನ್ನ ಮಿಷಿನಿನ ಪರಿಸ್ಥಿತಿ ಇಲ್ಲಿಗೆ ಬಂದು ನಿಂತಿದೆ. ನೋಡೋಣ ಯಾವ ರೀತಿ ರೆಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಬೇಗ ರೆಡಿ ಆಗಲಿ ಅಂತ ಕೂಡ ಅನ್ಕೋತಾ ಇದ್ದೀನಿ. ಯಾಕಂದರೆ ಸ್ಟಿಚಿಂಗ್ ಸ್ವಲ್ಪ ಇದೆ, ಸ್ಟಿಚಿಂಗ್ ಮಾಡೋದು. ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಹಿಂಗೆ ಆಗಿಬಿಟ್ರೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಅರ್ಜೆಂಟ್ ಬೇರೆ ಇತ್ತು. ಕಸ್ಟಮರ್ ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ದಾರೆ. ಆಗಿದ್ರೆ ಕೊಟ್ಬಿಡಿ ಅಂತಾರೆ. ಎಲ್ಲ ಹಬ್ಬದ ಟೈಮ್ ಅಲ್ವಾ ಇವಾಗ, ಆಲ್ಮೋಸ್ಟ್ ಎಲ್ಲ ರಜೆಗಳ ಟೈಮ್ ಅಲ್ವಾ. ಊರಲ್ಲಿ ಹಬ್ಬಗಳಿರುತ್ತೆ, ಪೂಜೆಗಳಿರುತ್ತೆ, ಜಾತ್ರೆಗಳಿರುತ್ತೆ, ಎಲ್ಲ ಹೊರ್ಗಡೆ ಹೋಗೋಂಥರೇ ಒಂದೇ ಒಂದಾದರೂ ಹೊಲ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ನೋಡಿದ್ರೆ ನನ್ನ ಮಿಷಿನಿನ ಪರಿಸ್ಥಿತಿ ಈ ಲೆವೆಲಿಗೆ ಬಂದು ಇಳಿಸ್ಕೊಂಡಿದ್ದೀನಿ. ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್. ಬೇಗ ರೆಡಿ ಆಗಬೇಕು ನನ್ನ ಮಿಷಿನು. ನಾನು ಸ್ಟಿಚಿಂಗ್ ಮಾಡಬೇಕು. ಮಿಷಿನ್ ಇಲ್ಲಾಂದರೆ ಕೈ ಕಾಲೇ ಆಡೋಲ್ಲ ಫ್ರೆಂಡ್ಸ್, ಹಂಗಾಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಯಾಕಂದರೆ ಬೆಳಗಿನ ಸಾಯಂಕಾಲದಾಗ ಮಿಷಿನ್ ಮೇಲೆ ಕೂತು ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಫೀಲ್ ಬಂದಿದೆ ನನಗೆ ನಿನ್ನೆ ಮೊನ್ನೆಯಿಂದ. ಅಟ್ಲೀಸ್ಟ್ ನಮ್ಮ ಮಿಷಿನ್ ಚೆನ್ನಾಗಿದ್ದರೆ ನಾನು ಸ್ಟಿಚ್ ಮಾಡಿಲ್ಲ ಅಂದರೂ ಏನು ಬೇಜಾರಾಗಲ್ಲ. ಮಿಷಿನ್ ಚೆನ್ನಾಗಿಲ್ಲಲ್ಲ, ಒಂದು ದಿವಸ ಸ್ಟಿಚ್ ಮಾಡಿಲ್ಲ ಅಂದರೂ ಬೇಜಾರಾಗ್ತಾ ಇರುತ್ತೆ. ನೋಡೋಣ, ಮಿಷಿನ್ನ ರೆಡಿ ಮಾಡಿಸ್ಬಿಟ್ಟು ನಾನು ನಿಮಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆನ್ ಮಾಡಿಲ್ಲಪ್ಪ, ಅಲ್ಲೈತೆ ಸೈಡಲ್ಲಿ. ಇನ್ನು ಮಿಷಿನು ಕೂಡ ಕೊಟ್ಟು ಕಳಿಸಿದ್ದೆ. ನಿಯರ್ ಬೈಲಿ ದಾಸಹಳ್ಳಿಲಿ ನನ್ನ ತಮ್ಮಗೆ ಹೋಗಿ ಮಾಡಿಸ್ಕೊಬಂದ. ಇನ್ನು ಅಪ್ಪ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿ ಕೊಟ್ಟರು. ನೋಡಿಬಿಟ್ಟು ಇನ್ನು ಅದಕ್ಕೆ ಯಾವುದ್ಯಾವ್ದು ವೈರ್ ಅಂತ ನೋಡಿ ಎಲ್ಲ ಫಿಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡೋಣ ಅಂತ ನೋಡಿದೆ. ಅಷ್ಟರೊಳಗಡೆ ನಾವು 2-3 ಸತಿ ಪ್ರೆಸ್ ಮಾಡಿದ್ವಲ್ಲ, ಥ್ರೆಡ್ ಜಾಸ್ತಿ ತುಂಬಾ ಕಟ್ ಆಗ್ತೈತಿ. ಇನ್ನು ಸ್ಟಿಚಿಂಗ್ ಮಾಡೋಕ್ಕೆ ಆಗಿಲ್ಲ. ಇನ್ನು ನಮಗೆ ಗೊತ್ತಿರೋರೇ ಅಂಕಲ್ ಬಂದುಬಿಟ್ಟು ಅವರೇ ರೆಡಿ ಮಾಡಿಕೊಟ್ರು ಮೆಕ್ಯಾನಿಕ್ಕು.
ಇನ್ನು ಅವ್ರ ಹತ್ರ ರೆಡಿ ಮಾಡಿಸ್ಕೊಂಡು ಮಿಷಿನ್ನು ಕೂಡ ಸ್ಟಿಚಿಂಗ್ ಮಾಡಿ ನೋಡಿದ್ವಿ, ಇನ್ನು ಚೆನ್ನಾಗಿ ಬಂತು. ಅದಾದಮೇಲೆ ಒಂದು ಕಸ್ಟಮರ್ದು ಬ್ಲೌಸ್ ಕೂಡ ಕೊಡಬೇಕಾಗಿತ್ತು, ಅದನ್ನು ಕೂಡ ಹೊಲ್ದು ಅವ್ರಿಗೂ ಕೂಡ ತಲುಪಿಸ್ದೆ. ಇನ್ನು ಇದು ನೆಕ್ಸ್ಟ್ ಡೇ ನಾನು ಸ್ಟಿಚ್ ಮಾಡಿದ್ದು. ಇನ್ನು ಅವತ್ತು ನಾವು ರೆಡಿ ಮಾಡೋಷ್ಟೊತ್ತಿಗೆ ಮಿಷಿನ್ನ 11:30 12 ಗಂಟೆ ಹೊಡ್ತು ನೈಟು. ಇನ್ನು ನನಗೆ ಮದುವೆ ಬಟ್ಟೆಗಳು ಸಹ ಇತ್ತು, ಇನ್ನು ಸ್ಟಿಚಿಂಗ್ ಕೂಡ ಇತ್ತು, ಕಸ್ಟಮರ್ದು ಕೂಡ ಇತ್ತು ಅಂತ ಹೇಳ್ಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನ ಸ್ಟಿಚಿಂಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇನ್ನು ಇದೊಂದು ಸ್ಯಾರಿ ಕುಚ್ಚನ್ನ ಕಟ್ಟಿದ್ದೆ ಅಷ್ಟೇ, ನೆಕ್ಸ್ಟ್ ಡೇ ಬ್ಲೌಸ್ನ ಸ್ಟಿಚ್ ಮಾಡಿದ್ದು. ಇನ್ನು ಈ ಬ್ಲೌಸ್ನು ಕೂಡ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿಲ್ಲ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಸರಿ ಇಲ್ಲೇ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೆ. ಇನ್ನು ಇದು ಬಂದುಬಿಟ್ಟು ಮಧುಬಾಲ ಬ್ಲೌಸ್ ಅಂದ್ಬಿಟ್ಟು ಆಲ್ರೆಡಿ ನಾನು ವಿಡಿಯೋದಲ್ಲಿ ಒಂದು ಸತಿ ಹೇಳಿದ್ದೆ, ತೋರಿಸಿದ್ದೆ. ಇನ್ನು ಇದಕ್ಕೆ ಡೋರಿ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡಿದ್ದಾಯಿತು. ಇನ್ನು ಪ್ರಿನ್ಸಸ್ ಕಟ್ಟಲ್ಲಿ ಮಧುಬಾಲ ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ನಾನು ಕೂಡ ಒಂದು ಮಧುಬಾಲ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂತು. ಇನ್ನು ನಾನು ಮಿಷಿನ್ ಕೆಟ್ಟೋಗಿ ರೆಡಿ ಮಾಡಿ ಅಲ್ಲಿ ತನಕ ಇದು ಬ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹೋಗಿ ಬರಲಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.